ಹಾಯ್ ಎಲ್ಲರೂ ಹೇಗಿದ್ದೀರಾ? ಇನ್ನು ನನ್ನ ಯೂಟ್ಯೂಬ್ ಚಾನಲ್ ಎಲ್ಲ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಸ್ಟೇಷನ್ ಕೂತ್ಕೊಂಡು ಅಲ್ಲಿಂದ ರೂಮ್ ಮಾಡಿ ಮತ್ತು ಫ್ರೆಶ್ ಅಪ್ ಆಗಿ ನನ್ನ ಡ್ರೀಮ್ ಪ್ಲೇಸಿಗೆ ಹೋಗ್ತಾ ಇದೆ. ಡ್ರೀಮ್ ಪ್ಲೇಸಿಗೆ ಹೋಗ್ಬೇಕಾದ್ರೆ ಅಲ್ಲಿ ಎಂಟ್ರೆನ್ಸ್ ಇದೆ ನೋಡಿ ಯಾವ ಥರ ಇದೆ ಅಂತ. ಮತ್ತು ಅಲ್ಲಿ ಟಿಕೆಟ್ಸ್ ಎಲ್ಲ ಕೊಡ್ತಾ ಇದ್ರು. ಟಿಕೆಟ್ ತಗೊಂಡು ಮತ್ತೆ ಒಳಗಡೆ ಬಂದು ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿತ್ತು. ಅಂತೂ ಇಂತೂ ನಾನು ಇಷ್ಟಪಟ್ಟಿರೋ ಪ್ಲೇಸ್ ನೋಡಬೇಕಂದ್ರೆ ತುಂಬ ದಿನದಿಂದ ಆಸೆ. ನೋಡಿ ಯಾವ ಥರ ಇದೆ ಅಂತ ನಿಮಗೆ ಕಾಣಿಸ್ತೀನಿ. ಇದೇ ನನ್ನ ಡ್ರೀಮ್ ಪ್ಲೇಸ್ ಆಗಿತ್ತು, ತಾಜ್ ಮಹಲ್. ನೋಡಿ ಎಷ್ಟು ಚೆಂದಾಗಿದೆ ನೋಡಿ. ಈ ಲೊಕೇಶನ್ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಲ್ಲಿಂದ ಟೈಮ್ ಹೋಗೋದೇ ಗೊತ್ತಾಗಲಿಲ್ಲ ನನಗಂತೂ, ಅಷ್ಟು ಖುಷಿ ಆಯಿತು. ಅಂತಿಂತೂ ನೋಡಿಕೊಂಡು ಮತ್ತೆ ಫೈನಲಿ ಅಲ್ಲಿಂದ ನೆನಪಿಗೋಸ್ಕರ ಅಂತ ಚಿಕ್ಕ ತಾಜ್ ಮಹಲ್ ತಗೊಂಡು ಅಲ್ಲಿಂದ ಮತ್ತೆ ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ. ನಾವು ಮತ್ತೆ ಎಂಟ್ರಿ ಆಗಿದ್ದು ಆಗ್ರಾ ಪೋರ್ಟ್. ಅಲ್ಲಿಗೆ ಬಂದ್ವಿ. ನೋಡಿ ಯಾವ ಥರ ಇದೆ ಅಂತ. ಓಕೆ, ಇಷ್ಟ ಆಯಿತು. ಬಟ್ ನನಗೆ ಇಷ್ಟ ಆಗಿದ್ದು ತಾಜ್ ಮಹಲ್ ಅಲ್ವಾ, ಅದೇನೋ ಒಂಥರ ಮನಸ್ಸಿಗೆ ತುಂಬ ತೃಪ್ತಿ ಆಯಿತು. ಓಕೆ, ಇಲ್ಲಿ ಕೂಡ ನೋಡಿದ್ರೆ ಆಯ್ತಂತ ಒಳಗಡೆ ಎಲ್ಲ ಒಂದು ವಿಡಿಯೋ ಮಾಡಿದೆ ನಾನು. ನೀವೇ ನೋಡ್ತಾ ಇದ್ದೀರಲ್ವ ಯಾವ ಥರ ಇದೆ ಆಗ್ರಾ ಪೋರ್ಟ್ ಅಂತ. ಚೆನ್ನಾಗಿದೆ. ಬಟ್ ನೋಡಿ ಹಿಂದಿನ ಕಾಲದಲ್ಲೆಲ್ಲ ಅಂತ ಅದ್ರದ್ದು ಬಗ್ಗೆ ನನಗೆ ಅಷ್ಟೊಂದೇನು ಐಡಿಯಾ ಇಲ್ಲ. ಬಟ್ ಓಕೆ ಅಂತ ನನಗೆ ಫೀಲ್ ಆಯಿತು. ನೋಡಿದ್ರಲ್ವ, ಇಲ್ಲಿಗೆ ಇವತ್ತಿನ ಬ್ಲಾಗ್ ಮುಗೀತು. ಟಾಟಾ, ಬೈ ಬೈ. ಮತ್ತೆ ಸಿಗುವ ಇನ್ನೊಂದು ಬ್ಲಾಗಿಗೆ.